ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ವಿರುದ್ಧವಾಗಿ ಬಂದರೆ 100% ಇವತ್ತು ದೇಶದಲ್ಲಿ ಎಲ್ಲ ಕಡೆ ಅವರು ನಿರ್ಮಾಣ ಆಗಿದ್ದಾರೆ. ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲೂ ನಿರ್ನಾಮ ಆಗ್ತಾರೆ. ನಮ್ಮದೇ ಸರ್ಕಾರ ಬರುತ್ತೆ. ಯಾರ್ಯಾರು ಇಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ಲೆಕ್ಕಾಚಾರದಲ್ಲಿ ನಾವು ಇಟ್ಕೊಂಡಿದ್ದೀರಿ. 100ಕ್ಕೆ 100 ರಿವರ್ಸ್ ಕೊಡ್ತೀವಿ. ಪಕ್ಷಾಂತರದಲ್ಲಿ ಭಾಗಿಯಾಗ್ತಿದ್ದ ಅಧಿಕಾರಿಗಳನ್ನ ಅಮಾನತು ಮಾಡ್ತಾರೆ. ಇವತ್ತು ಇದು ಹಿಂದೂಸ್ತಾನ, ಭಾರತ ದೇಶ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಡೆಯೋದು. ಇದು ಸಿದ್ದರಾಮಯ್ಯ ಕೊಟ್ಟಿರೋ ಸಂವಿಧಾನ ಆಗಲಿ, ಪ್ರಿಯಾಂಕ್ ಅವರಾಗಲಿ, ಇಲ್ಲಾಂದ್ರೆ ಅವರು ಇಟಲಿ ಮೇಡಮು, ಇಲ್ಲಾಂದ್ರೆ ಅವ್ರು ರಾಹುಲ್ ಬಾಬಾ ಇದಾರಲ್ಲ, ಅವ್ರು ಕೊಡೋಂಥ ಸಂವಿಧಾನದಲ್ಲಿ ನಡೀತಾ ಇರ್ತಾರೆ. ಯಾರೇ ಅಧಿಕಾರಿಗಳಿದ್ರು ಅವ್ರು ಇಷ್ಟ ಬಂದ ಸಂಘದಲ್ಲಿ ಹೋಗ್ಬೋದು. ಅವರೇನು ರಾಜಕಾರಣ ಏನು ಮಾಡ್ತಾ ಇಲ್ಲ. ಹಿಂದೂ ಧರ್ಮದಲ್ಲಿ ದೇಶ ಪ್ರೇಮಿಗಳಿದ್ದಂಥವರು ದೇಶ ಪ್ರೇಮಿಗಳು ನೀವು ಹೋಗ್ಬಾರ್ದು ಅಂತ ಹೇಳಿದ್ರೆ ಇವರು ಪಾಕಿಸ್ತಾನಿ ಏಜೆಂಟ್ಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಯಾರೇ ವಿರುದ್ಧ ಮಾತಾಡಿದ್ರು ಅವ್ರ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರ ನಿರ್ನಾಮ ಆಗೋದು ಗ್ಯಾರಂಟಿ. ಪಥಸಂಚಲನ ಇವತ್ತು ಎಲ್ಲ ಮಹಿಳೆಯರು ಆಶೀರ್ವಾದ ಇಲ್ಲ ತನ್ನ ಹಿಂದುತ್ವದ ಸನಾತನ ಧರ್ಮವನ್ನು ತೋರ್ಪಡಿಸಿರ್ತಾರೆ. ಆದ್ದರಿಂದ 100 ವರ್ಷ RSS, 1000 ವರ್ಷ ಬಾಲಿ ಬದುಕಿ ದೇಶ RSS ಕೆಲವು ಕಳ್ಳರು ಏನಿದೆ, ಪೊಲೀಸರು ನೋಡಿದ್ರೆ ಚೋರಿಗೆ ಯಾರು ನೋಡಿದ್ರೆ ಭಯ, ಪೊಲೀಸರು ನೋಡಿದ್ರೆ ಭಯ. ಹಾಗೆ ಈ ವಸ್ತ್ರ ನೋಡಿದ್ರೆ ಕಾಂಗ್ರೆಸ್ ಅವರು ಯಾಕೆ ಅವ್ರಿಗೆ ಅವರೇ ತೋರ್ಪಡಿಸ್ತಾರೆ. ಈ ವಸ್ತ್ರ ಆಗ್ತಾ ಇದ್ರೆ ಆಚೆ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಹೇಳೋ, ನಾವು ಕಳ್ಳರು ಸಿಕ್ಕೊಳ್ತೀವಿ, ಇದಾಗ್ತಾರೆ, ಜಾಸ್ತಿ ಜನ ಆಗಿ ಇದಾಗ್ತಾರೆ ಅನ್ನೋದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಭಯ ಆಗೋದಿದೆ. ಇವತ್ತು ಅದರಿಂದ ತೋರ್ಪಡಿಸ್ಕೊಳ್ತಾರೆ. ಇವತ್ತು ಸಾವಿರಾರು ವರ್ಷಗಳು ಬಾಳುವಂಥ RSS 3 ವರ್ಷ ಪೂರೈಸಿದೆ. ಇವತ್ತು ಕಾಂಗ್ರೆಸ್ ಒಂದು ಸಮಸ್ಯೆಯಾಗಿ ಬಂದಿದ್ದು, ಅದು ಪಕ್ಷ ಆಗಿ ಬಂದಿದೆ, ಅದು ಒಂದು ಸಮಸ್ಯೆಯಾಗಿ ಬಂದಿದೆ. ಅದನ್ನು ಇವರು ಸ್ವಂತವಾಗಿ ಪಕ್ಷ ಅಂತ ಮಾಡ್ತಾರೆ. ಅವರು ಹಿಂದುತ್ವ ಪ್ರೋಗ್ರಾಮಲ್ಲಿ ಕೊಡಿಲ್ಲ. ಅದಕ್ಕೆ RSS ಆವತ್ತಿಂದ ಇದ್ದು ಯುವಕರನ್ನು ಬೆಳೆಸ್ತಾ ಇದೆ. ಯುವಕರಲ್ಲಿ ಭಾರತ ಮಾತೆ, ಭಾರತ ಧರ್ಮಗಳು, ಸನಾತನ ಧರ್ಮಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಹಿಂದೂ ಸಂಸ್ಕೃತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಎಲ್ಲ ಬೈಠಕಗಳಲ್ಲಿ ಎಲ್ಲದರಲ್ಲೂ ಇದು ತೋರ್ಪಡಿಸ್ತಾರೆ. ಆದ್ದರಿಂದ ಎಲ್ಲ ಮಕ್ಕಳು, ಎಲ್ಲ ಯುವಕರು ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಿ ಎಲ್ಲರೂ ಈ RSS ಮುಖಾಂತರ ಎಲ್ಲಕ್ಕೂ ಪದಾರ್ಪಣೆ ಮಾಡಬೇಕು ರಾಜಕೀಯ ಅಂತ.